ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತೊಂದು ಸ್ವಲ್ಪ ಗಾರ್ಡನಿಂಗ್ ವಿಡಿಯೋ ಮಾಡಿದ್ದೀನಿ. ಸೊ ನನ್ನ ಊರಿಂದ ನಮ್ಮ ರೈತರು ಬಂದಿದ್ದರು. ಸೊ ನನಗೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ ಯಾವ ರೀತಿ ಮಾಡಿದ್ದಾರೆ ಅಂತ. ನನಗೆ ಬಾಳೆ ಸಸಿ ಬೇಕಾಗಿತ್ತು, ಯಾಕಂದರೆ ಎಲೆಗಳು ಬೇಕಿತ್ತು ದೇವ್ರ ನೈವೇದ್ಯಕ್ಕೆಲ್ಲ. ಸೊ ಇಲ್ಲೆಲ್ಲೂ ಸಿಕ್ಕಿರಲಿಲ್ಲ. ಸೊ ಊರಿಂದಾನೇ ತರಿಸಿದೆ, ನಮ್ಮ ಗದ್ದೆಯಿಂದ. ಸೊ ಬಂದು ನಮ್ಮ ರೈತರು ಹಾಕ್ಕೊಡ್ತಾ ಇದ್ದಾರೆ. ಮನೆಯಲ್ಲಿ ಬಾಳೆ ಗಿಡ ಇರೋದು ಸಹ ತುಂಬ ಒಳ್ಳೆಯದು. ಸೊ ನಮ್ಮ ಶುಕ್ರ ಮತ್ತು ಬುಧ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಲಾಗುತ್ತೆ. ಸೊ ಬನ್ನಿ ಹೇಗೆ ನಡ್ತಾ ಇದ್ದಾರೆ ನೋಡ. ನನ್ನ ಚೆರಿ ಮುನ್ನಿ ಸಹ ಯಾವಾಗಲೂ ವೀಡಿಯೋಸ್ಗಳಲ್ಲಿ ಬ್ಯಾಕ್ಗ್ರೌಂಡ್ ಕೊಡ್ತಾನೆ ಇರ್ತಾರೆ. ಸೊ ಇವರು ಈ ರೀತಿ ಎಲ್ಲ ಈಗ ಅದನ್ನು ಒಂದು ಸ್ವಲ್ಪ ಇದನ್ನು ಮಣ್ಣು ತೋಡಿ ಅದರಲ್ಲಿ ಹಾಕ್ತಾ ಇದ್ದಾರೆ. ಇದು ಆ ಎತ್ತರಕ್ಕೆ ಬೆಳೆಯುತ್ತೆ ಅಂದರೆ ಅಲ್ಲಿ ಗುಲಾಬಿ ಗಿಡನ ಪಾಟ್ಗೆ ಹಾಕ್ಬಿಟ್ಟು ಅಲ್ಲೂ ಒಂದು ಸ್ವಲ್ಪ ಜಾಗ ಸಿಗುತ್ತೆ, ಅಲ್ಲಿಗೆ ಒಂದು ಹಾಕ್ಬಿಡಿ. ಆಗೋದು ಅದೇ ಎತ್ತರ ಬೆಳಿಬಾರ್ದು, ನಂಗೆ ಅದೇ ಇರೋದು. ಅಷ್ಟು ಬೆಳೆದ್ರೆ ಸಾಕು ನನಗೆ. ಮೊದಲು ಒಂದು ಆ ರತ್ನಮ್ಮ ಹಾಕಿದ್ಲಲ್ಲ, ಏನು ಒಳ್ಳೆ ಯಮದೂತನ ಥರ ಬೆಳೆದೋಗ್ಬಿಟ್ಟಿತ್ತದು. ಅಯ್ಯ, ತಗ್ಸೋದಕ್ಕೆ ನನಗೆ ಜನ ಸಿಗ್ದೇನೆ ಒದ್ದಾಡೋಗ್ಬಿಟ್ಟಿದ್ದೀನಿ ಮಾತ್ರ. ಅದು ಯಾವುದೋ ಮೆಡಿಷನ್, ಅದು ಮಂಡಿ ನೋವು, ಈ ಜಾಯಿಂಟ್ ಪೇನ್ಗೆಲ್ಲ ತುಂಬ ಒಳ್ಳೇದದು. ಈ ಥರ ಎಲ್ಲ ಫುಲ್ ಕ್ಲೀನ್ ಮಾಡ್ಬಿಟ್ಟು ಹಾಕ್ಬೇಕು, ಬೇರ್ಗಿರಲ್ಲ. ನಂಗೆ ಏನಂದರೆ ಎತ್ತರಕ್ಕೆ ಮಾತ್ರ ಬೆಳಿಬಾರ್ದು. ಅದು ಆಮೇಲೆ ಇನ್ನೊಂದು ಏನಾದ್ರು ಸುತ್ತ ಉಟ್ಕೊಬಿಡ್ತವೆ, ಅದೊಂದು ಹಿಂಸೆ ಅದ್ರ ಆಗಿರ್ತಿತ್ತು. ಅದು ಅಲ್ಲಿ ನೀರು ಸುತ್ತ ಉಟ್ಕೊಬಿಡ್ತಾವಲ್ಲ, ಆ ಥರ ಎಲ್ಲ ಬರಲ್ಲ. ಬಂದಾಗ್ಲ ಓಹೋ ಇದು ಮಾತ್ರ ಏಟ್ ಮಾಡಬೇಡಿ, ಅದು ಕುಯ್ರಿ, ಯಾವಾಗಲೂ ಇರುತ್ತಾ. ಇನ್ನೊಂದು ತಪ್ಪ ಅದನ್ನ ಕಿತ್ತು ನೆಟ್ಕೋಬೇಕು. ಈ ಇನ್ನೊಂದು ಇದೆಯಲ್ಲ, ಈ ಇಲ್ಲಿ ಗುಲಾಬಿನ ತೆಗೆದ್ಬಿಟ್ಟು ಈ ಮನುಷ್ಯ ಹಾಲಾದ್ರೂ ಇಲ್ಲೆಲ್ಲ ತಗೊಂಡ ಕೊಟ್ಬಿಟ್ಟು ಅಷ್ಟು ದೂರ ಹೋಗಿದಾನಲ್ಲ, ಅದು ಮೇಲೆ ತೆಗೆದ್ಬಿಡಿ ಅಂತ ಕೆಳಗೆ ಬೇರೆ ಇರೋದ್ರಿಂದ ಹೊಸ ಚಿಗುರು ಬರುತ್ತೆ. ಬೇಕು ಮೇಲೆ ತೆಗೆದ್ಬಿಡಿ, ಈ ಕಡೆ ಒಳಗೋಗಿದೆಯಲ್ಲ, ಇದು ಹೊಸ ಚಿಗುರು ಬರುತ್ತೆ. ಅದು ಆಯ್ತಾ ನೋಡಿ, ಪಿಳಂಗೋವಿ ಬತ್ತಾ ಪಿಳ. ಓಯ್ ನೆಲ ಮೇಲೆಲ್ಲ ಇಟ್ಕೊಂಡು ತಿನ್ಬೇಡ ಮುನ್ನಿ. ಕಟೋರಿಗೆ ಹಾಕೋದಿನ ತೆಗ್ದು ಕಟೋರಿಗೆ ಹಾಕೋ, ಎತ್ತು ಕಟೋರಿಗೆ ಹಾಕೋ, ತೆಗ್ದು ನೆಲದ ಮೇಲೆ ಇಟ್ಕೊಂಡು ತಿಂತೀಯ. ಇದು ನನ್ನ ಚೆರಿ ಮುನ್ನಿ ಊಟ. ಸೊ ಅವ್ರಿಗೆ ಅನ್ನ, ರೈಸು ಮತ್ತು ಮೊಸರು, ಒಂದು ಸ್ವಲ್ಪ ತರಕಾರಿ ಹಾಕಬೇಕು. ಬೇಸಿಗೆ ಇರೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ತುಂಬ ತೆಳ್ಳಗೆ ಒಂಥರ ಗಂಜಿ ಥರ ಮಾಡಿ ಹಾಕೋದು. ಇದು ಇಡ್ಲಿಗೆ ಸಾಗು ಮಾಡ್ತಾಯಿದ್ದೀನಿ. ಸೊ ಒಂದು ಸೈಡ್ ನಮ್ಮ ಸಾಗು ಆಗ್ತಾಯಿದೆ. ಸೊ ಇದು ಇಡ್ಲಿ ಸಾಗು ನಮ್ಮ ರೈತರಿಗೆ ತುಂಬ ಇಷ್ಟ ನಾನು ಮಾಡೋ ಅಡುಗೆ. ಸೊ ಇದು ಇಡ್ಲಿ. ಸೊ ಇಡ್ಲಿ ರೆಡಿ ಆಗಿದೆ. ಕುತ್ಕೊಳ್ಳೋಕೆ ರಂಗೋಲಿನೇ ಸಿಗದಾ? ಹಾಂ, ರಂಗೋಲಿ ಮೇಲೆ ಕುತ್ಕೋಬೇಕು ನೀವು. ನೋಡಿ, ಇಲ್ಲೊಂದು ತರಲೆ ನೋಡಿ, ರಂಗೋಲಿ ಮೇಲೆ ಹೇಗೆ ಕೂತಿದ್ಲ. ರಂಗೋಲಿ ಮೇಲೆ ಏನು ಕೂತಿದ್ಯಾ? ಊಟ ಫುಲ್ ತಿಂದ್ರೇನೆ ಇಡ್ಲಿ ಸಿಗೋದು, ಇಲ್ಲಾಂದ್ರೆ ಇಲ್ಲ ನಿನಗೆ ಇಡ್ಲಿ. ಊಟ ಮಾಡ್ಕೊಬಿಡು, ಅಲ್ಲೆಲ್ಲ ಒಂದು ಸ್ವಲ್ಪ ಗುಡಿಸಿ ಕ್ಲೀನ್ ಮಾಡ್ತೀನಿ. ಆಮೇಲೆ ಆರಾಮಾಗಿ ಫ್ಯಾನ್ ಕೆಳಗೆ ಮಲಗುವಂತೆ. ಚರು ಇಲ್ಲ ಬಂಗಾಲಿ ಮೂಟಿ ನೋಡಿ, ಇದ್ರದ್ದು ಸಾಕು ಮುತ್ತು ಸಾಕು, ತಿನ್ನು ಆರಾಮಾಗಿ ಊಟ ಮಾಡಮ್ಮ. ದೋಣ ಬಂಗಾರ ಇದು. ಇದು ಈ ವರ್ಷದ್ದು ನಮ್ಮ ಗದ್ದೆಯಲ್ಲಿ ಬೆಳೆದಿರೋ ಅಂಥ ಅಕ್ಕಿ ಇದು.
ಸ್ವಲ್ಪ ಹಳೇದಾಗಲಿ ಅಂತ ಇಟ್ಟಿದ್ರು. ಸೊ ಈಗ ತಂದಿದ್ದಾರೆ. ಇದು ಒಂದು ರೀತಿ ಜೀರಿಗೆ ರೈಸ್ ಅಂತಿರಲ್ಲ ಆ ಥರ ರೈಸ್. ಇದು ತುಂಬ ಸಣ್ಣ ಇದೆ ಈ ಸರಿ, ಒಳ್ಳೆ ಭತ್ತನೇ ಹಾಕಿದ್ದಾರೆ ಅವನು. ಸೊ ಇದು ನೆಕ್ಸ್ಟ್ ಡೇ ನನ್ನ ಗಾರ್ಡನಲ್ಲಿ ಮಾಡ್ತಿರೋ ಕೆಲಸಗಳು. ಸೊ ನೋಡ್ಬೋದು ಅವರೆಷ್ಟು ಕ್ಲೀನ್ ಮಾಡಿ ಕೊಟ್ಟು ಹೋಗಿದ್ದಾರೆ. ನಮ್ಮ ಬೆಕ್ಕುಗಳು ಯಾವ ರೀತಿ ಮಲಗಿದಾವೆ ಗಾರ್ಡನಲ್ಲಿ. ಇವು ನಮ್ಮ ಗಾರ್ಡನ್ ಬಿಟ್ಟು ಬೇರೆ ಇನ್ನೆಲ್ಲೂ ಹೋಗಲ್ಲ. ಮನೆ ಒಳಗೆ ಆಟ ಆಡೋದು, ಗಾರ್ಡನಲ್ಲಿ ಆಟ ಆಡೋದು ಅಷ್ಟೇ ಇದ್ರ ಜಾಗ. ಸೊ ನೆಟ್ಟಿರೋ ಅಂಥ ಬಾಳೆ ಸಸಿ ಅವ್ರು ಹೇಳಿದರು ಒಂದೇ ದಿನಕ್ಕೆ ಅದು ಅಂಕುರ್ ಬರುತ್ತೆ ಅಂತ. ಸೊ ಚಿಕ್ಕ ಚಿಕ್ಕ ಅಂಕುರ್ ಬಂದಿದೆ. ಸೊ ಇಲ್ಲಿ ನೋಡಿ, ಇದಕ್ಕೊಂದು ಸ್ವಲ್ಪ ಉದ್ದ ಅಂಕುರ್ ಬಂದಿದೆ. ಇಲ್ಲಿ ನಮ್ಮ ಬೆಕ್ಕು, ಇದು ಪಾರಿಜಾತ ಮರ ಇದು. ಸೊ ಪಾರಿಜಾತ ಮರ ಮೇಲೆ ಹತ್ತಿ ಕುಣಿತಾ ಇರುತ್ತೆ ಅದು. ಇದೇ ರೀತಿ ಮಾಡಿ ಮಾಡಿ ತಾನೆ ಗಿಡನೆಲ್ಲ ಹಾಳು ಮಾಡ್ತಾ ಇರೋದು ನೀವುಗಳು. ಏನಕ್ಕೆ ಅದನ್ನ ಹಾಳು ಮಾಡ್ತಿದ್ಯಾ? ಇದು ನಾನೊಂದು ಸ್ವಲ್ಪ ಪಾಲಕ್ಕು ಮತ್ತು ಬೀನೀಸ್ ಹಾಕ್ತಾಯಿದ್ದೀನಿ. ಪಾಲಕ್ದು ಬೀಜ ಅಮ್ಮ ತಂದು ಕೊಟ್ಟಿದ್ರು. ಸೊ ಅದು ಮತ್ತು ಬೀನೀಸ್ ನೆಡ್ತಾ ಇದ್ದೀನಿ. ಬೀನೀಸು ಬಂದು ನನ್ನ ಮುನ್ನಿ ಫೇವ್ರೆಟ್ ತರಕಾರಿ. ಅದು ಅವಳಿಗೆ ದಿನವಿಡೀ ಬರೀ ಬೀನೀಸೇ ಕೊಟ್ಟರೆ ಅದು ಬರೀ ಬೀನೀಸೇ ತಿನ್ಕೊಂಡು ಇದ್ಬಿಡುತ್ತೆ. ಅದಕ್ಕೆ ಅಷ್ಟು ಇಷ್ಟ ಬೀನೀಸ್ ಅಂದರೆ. ಸೊ ಅವಳಿಗೋಸ್ಕರ ಒಂದು ಸ್ವಲ್ಪ ಫ್ರೆಶ್ ಬೀನೀಸ್ ಸಿಗಲಿ ಅಂತ ಹಾಕ್ತಾಯಿದ್ದೀನಿ. ಇದು ಪಾಲಕ್ ಇದು. ಸೊ ಪಾಲಕ್ಕು ನನ್ನ ಫೇವ್ರೇಟು. ಸೊ ಅದಕ್ಕೆ ಒಂದು ಸ್ವಲ್ಪ ಪಾಟಲ್ಲೇ ಪಾಲಕ್ ಹಾಕೋತಾ ಇದ್ದೀನಿ. ಇದು ನಾನು ನೆಲದ ಮೇಲೆ ಹಾಕ್ಬೋದು. ನೆಲದ ಮೇಲೆ ಹಾಕಿದ್ರೆ ಈ ಬೆಕ್ಕುಗಳು ಹಾಳು ಮಾಡ್ತೀವಿ. ಇದು ನಾನು ಬೆಳೆದಿರೋ ಅಂಥ ಪುದೀನ ಪಾಲಕ್ ಹಾಕಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ಇದು ಅಪರಾಜಿತ್ ಫ್ಲವರ್ ಇದು, ಅದನ್ನು ಒಂಚೂರು ಬಳ್ಳಿ ಹಾಕಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.